ಪಿಂಚಣಿ ತಗೊಳ್ತಾ ಇದ್ದೀರಾ? ಈ ದಾಖಲೆ ಕೊಡದಿದ್ದರೆ ಹಣ ಬರೋದು ಬಂದ್ ಆಗಲಿದೆ. ಇದೇ ಕೊನೆ ದಿನ. ಕೇಂದ್ರ ಸರ್ಕಾರಿ ನೌಕರರು ಲೈಫ್ ಸರ್ಟಿಫಿಕೇಟ್ ಅಥವಾ ಜೀವನ್ ಪ್ರಮಾಣ್ ಸರ್ಟಿಫಿಕೇಟ್ ಸಲ್ಲಿಸದಿದ್ದರೆ ಪಿಂಚಣಿ ನಿಲ್ಲುವ ಸಾಧ್ಯತೆ ಇದೆ. ಸರ್ಟಿಫಿಕೇಟ್ ಸೆಂಟ್ರಲ್ ಪಿಂಚಣಿ ಪ್ರೊಸೆಸಿಂಗ್ ಸೆಂಟರ್ಗಳಿಗೆ ತಲುಪಿದ ನಂತರವೇ ಹಣ ಬಿಡುಗಡೆಯಾಗುತ್ತದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಿ ಪಿಂಚಣಿದಾರರು ಅಕ್ಟೋಬರ್ 1ರಿಂದ ತಮ್ಮ ಜೀವನ್ ಪ್ರಮಾಣ ಪತ್ರ ಅಥವಾ ಲೈಫ್ ಸರ್ಟಿಫಿಕೇಟನ್ನು ಸಲ್ಲಿಸಬಹುದು. ಸಾಮಾನ್ಯವಾಗಿ ಲೈಫ್ ಸರ್ಟಿಫಿಕೇಟ್ ಸಲ್ಲಿಸಲು ನವೆಂಬರ್ 1ರಿಂದ ಆರಂಭವಾಗುತ್ತದೆ. ಆದರೆ ಈ ಬಾರಿ ಅಕ್ಟೋಬರ್ನಿಂದಲೇ ಸಲ್ಲಿಸಬಹುದು. 2024ರ ಅಕ್ಟೋಬರ್ 1ರಂದು ಲೈಫ್ ಸರ್ಟಿಫಿಕೇಟ್ ಸಲ್ಲಿಸಿದರೆ ಅದು ಮುಂದಿನ ವರ್ಷ ನವೆಂಬರ್ 30ರವರೆಗೆ ಮಾನ್ಯವಾಗಿರುತ್ತದೆ. ಲೈಫ್ ಸರ್ಟಿಫಿಕೇಟ್ ಸಲ್ಲಿಸಲು ಕೊನೆಯ ದಿನಾಂಕ ನವೆಂಬರ್ 30 ಆಗಿದೆ. ಯಾವುದೇ ಕಾರಣಕ್ಕಾಗಿ ಸಮಯಕ್ಕೆ ಸರಿಯಾಗಿ ಲೈಫ್ ಸರ್ಟಿಫಿಕೇಟ್ ಸಲ್ಲಿಸಲು ಸಾಧ್ಯವಾಗದಿದ್ದರೆ ಮುಂದಿನ ತಿಂಗಳು ಅಥವಾ ನಂತರ ಸಲ್ಲಿಸಬಹುದು. ಆದರೆ ನೆನಪಿಡಿ, ನವೆಂಬರ್ 30ರೊಳಗೆ ಲೈಫ್ ಸರ್ಟಿಫಿಕೇಟ್ ಸಲ್ಲಿಸದಿದ್ದರೆ ಪಿಂಚಣಿ ನಿಲ್ಲುವ ಸಾಧ್ಯತೆ ಇದೆ. ಸರ್ಟಿಫಿಕೇಟ್ ಸೆಂಟ್ರಲ್ ಪಿಂಚಣಿ ಪ್ರೊಸೆಸಿಂಗ್ ಸೆಂಟರ್ಗಳಿಗೆ ತಲುಪಿದ ನಂತರವೇ ಹಣ ಬಿಡುಗಡೆಯಾಗುತ್ತದೆ. ಪಿಂಚಣಿದಾರರು ತಮ್ಮ ಲೈಫ್ ಸರ್ಟಿಫಿಕೇಟ್ಗಳನ್ನು ಈ 7 ವಿಧಾನಗಳ ಮೂಲಕ ಸಲ್ಲಿಸಬಹುದು. ಜೀವನ್ ಪ್ರಮಾಣ್ ಪೋರ್ಟಲ್, UMANG ಮೊಬೈಲ್ ಆ್ಯಪ್, ಡೋರ್ ಸ್ಟೆಪ್ ಬ್ಯಾಂಕಿಂಗ್, ಅಂಚೆ ಕಚೇರಿಗಳಲ್ಲಿ ಬಯೋಮೆಟ್ರಿಕ್ ಸಾಧನಗಳ ಮೂಲಕ, ವಿಡಿಯೋ ಆಧಾರಿತ ಗ್ರಾಹಕ ಗುರುತಿಸುವಿಕೆ ಪ್ರಕ್ರಿಯೆ ಮೂಲಕ, ಪೇಸ್ ದೃಢೀಕರಣ, ನೇರವಾಗಿ ಬ್ಯಾಂಕ್ಗೆ ಭೇಟಿ ನೀಡಿ ಲೈಫ್ ಸರ್ಟಿಫಿಕೇಟ್ ನಮೂನೆಗಳನ್ನು ಸಲ್ಲಿಸಬಹುದು. ದೀಪಾವಳಿ ಧಮಾಕ, ಕೇಂದ್ರ ಸರ್ಕಾರಿ ನೌಕರರಿಗೆ DA ಹೆಚ್ಚಳ. ನಿವೃತ್ತಿಯ ನಂತರ ನಿಯಮಿತ ಆದಾಯ ಅಥವಾ ಉಳಿತಾಯ ಇರುವುದು ಹಿರಿಯ ನಾಗರಿಕರಿಗೆ ದೊಡ್ಡ ನೆಮ್ಮದಿ. ನಿವೃತ್ತಿಯ ನಂತರದ ಜೀವನವನ್ನು ಸುಗಮವಾಗಿ ನಡೆಸಲು ಪಿಂಚಣಿ ಒಂದು ಮುಖ್ಯ ಆದಾಯ ಮೂಲವಾಗಿದೆ. 60ರಿಂದ 80 ವರ್ಷ ವಯಸ್ಸಿನ ಎಲ್ಲ ಪಿಂಚಣಿದಾರರು ಮಾಸಿಕ ಪಿಂಚಣಿ ಪಡೆಯಲು ಜೀವನ್ ಪ್ರಮಾಣ ಪತ್ರವನ್ನು ಸಲ್ಲಿಸುವುದು ಕಡ್ಡಾಯವಾಗಿದೆ. ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.